ವಿದ್ಯಾರ್ಥಿಗಳೆಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಈ ದಿನದ ಆನ್ಲೈನ್ ತರಗತಿಗೆ ನಿಮ್ಮನ್ನೆಲ್ಲರನ್ನು ಕೂಡ ನಾನು ಸ್ವಾಗತಿಸುತ್ತಾ ಈ ದಿನದ ಒಂದು ತರಗತಿಯನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. So in yesterday's class we discussed about the phylum Mollusca. ನಾವು ನಿನ್ನೆಯ ಒಂದು ತರಗತಿಯಲ್ಲಿ ಫೈಲಮ್ ಮೊಲಸ್ಕಾ ಏನಿದೆ ಆ ಮೊಲಸ್ಕಾ ಫೈಲಮ್ ಅನ್ನು ನಿನ್ನೆ ನಾವು ಸ್ಟಡಿ ಮಾಡಿದ್ವಿ. Then in today's class we will discuss about the next phylum. The next phylum Echinodermata. So ಇವತ್ತಿನ ಒಂದು ತರಗತಿಯಲ್ಲಿ ನಾವು Echinodermata ಫೈಲಮ್ ಅನ್ನು ಸ್ಟಡಿ ಮಾಡ್ತಾ ಹೋಗೋಣ. So let me start the general characters of this phylum, that is Echinodermata. So these are commonly called spiny bodied organisms. ಈ ಗುಂಪಿನಲ್ಲಿ ಬರ್ತಕ್ಕಂತ ಸ್ಪೀಶೀಸ್ ಅನ್ನ ನಾವು ಸ್ಪೈನಿ ಬಾಡಿಡ್ ಆರ್ಗಾನಿಸಮ್ಸ್ ಅಂತ ಕರಿತೇವೆ. ಬಿಕಾಸ್ the external body, that is exoskeletal part of the body made up of calcium carbonate, that is calcareous deposition, calcareous exoskeletal part. So that brings minute ossicles. So ossicles means just like openings ಈ ತರ ಇರ್ತದೆ. ಹೀಗೆ ಹೊರಭಾಗದಲ್ಲಿ ಈ ಟೈಪ್ ಆಗಿ ಏನು ಡೆಪಾಸಿಷನ್ ಆಗಿರುತ್ತೆ ಆ ಕ್ಯಾಲ್ಸಿಯಂ ಕಾರ್ಬೋನೇಟು. ಸೊ ಅದು ಹಾರ್ಡ್ ಆಗಿದ್ದು ಈ ರೀತಿ ಓಪನಿಂಗ್ಸ್ ಅನ್ನ ಕೊಟ್ಟಿರ್ತದೆ. ಇದನ್ನ ನಾವು ಆಸಿಕಲ್ಸ್ ಅಂತ ಕರಿತೇವೆ. ಆಸಿಕಲ್ಸ್ ನಾವು ಇನ್ ಕನ್ನಡ ಸೊ ಕಂಟಕ ಚರ್ಮಿಗಳು ಅಂತ ಕರಿತೇವೆ. ಈ ಸ್ಪೀಶೀಸ್ ಅಲ್ಲಿ ಬರೋದು ಎಲ್ಲ ಹೊರಭಾಗ ಏನಾಗಿದೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಡೆಪಾಸಿಟ್ ಆಗ್ಬಿಟ್ಟು ಹಾರ್ಡ್ ಆಗಿ ಒಂದ್ ರೀತಿ ಒರಟಾಗ್ಬಿಟ್ಟು ಮೇಲೆ ಒಂದ್ ರೀತಿ ಮುಳ್ಳಿನ ತರ ಕಾಣಿಸುತ್ತೆ ಅಪಿಯರೆನ್ಸ್. ಆ ಸ್ಪೈನಿ ಬಾಡಿಡ್ ಆರ್ಗಾನಿಸಮ್ ಅಂತ ನಾವು ಅದಕ್ಕೆ ಹೇಳೋದು ಕಂಟಕ ಚರ್ಮಿಗಳು ಅಂತ ಹೇಳ್ತೇವೆ. Then majority of them are marine forms. ಈ ಫೈಲಮ್ ಅಲ್ಲಿ ಬರ್ತಕ್ಕಂತಹ ಏನು ಸ್ಪೀಶೀಸ್ ಇದೆ ಇವೆಲ್ಲವೂ ಆಲ್ಮೋಸ್ಟ್ ಆಲ್ ಮೆರೈನ್ ಫಾರಮ್ಸ್, ಸಮುದ್ರ ಸಾಗರದಲ್ಲಿ ಕಂಡು ಬರುವಂತದ್ದು, ಉಪ್ಪು ನೀರಿನಲ್ಲಿ ಕಂಡು ಬರುವಂತಹ ಸ್ಪೀಶೀಸ್ ಆಗಿದೆ. ಹಾಗಾಗಿ ಅದನ್ನ ನಾವು ಮೆರೈನ್ ಫಾರಮ್ಸ್ ಅಂತ ಕರಿತೇವೆ. The body is a triploblastic, then radially symmetrical and eucoelomates, nothing but coelomates. So body ಏನಾಗಿದೆ triploblastic, made up of 3 layers and radially symmetrical. So you know that the radial symmetry in the previous classes. ಹೀಗಿದ್ರೆ ಬಾಡಿ ಪ್ಲೇನು ಯಾವ ಆಂಗಲ್ ಇಂದ ಹೋದ್ರೂ ಕೂಡ ಅಕ್ರಾಸ್ ದಿ ಸೆಂಟರ್ ಸೊ ಏನಾಗುತ್ತೆ ಇಟ್ ಸ್ಪ್ಲಿಟ್ಸ್ ಆರ್ ಡಿವೈಡ್ಸ್ ಇಂಟು 2 equal parts. ಅಂತಹ ಸಿಮಿಟ್ರಿಯನ್ನ ರೇಡಿಯಲ್ ಸಿಮಿಟ್ರಿ ಅಂತ ಕರಿತೇವೆ. ಸೊ ಎಖೈನೋಡರ್ಮೇಟದಲ್ಲೂ ಕೂಡ ಸಿಮಿಟ್ರಿ ಯಾವ ರೀತಿ ಇದೆ, ರೇಡಿಯಲ್ ಸಿಮಿಟ್ರಿ ಇದೆ. ಸೊ ಏನಾಗಿದೆ ಅದು ಈ ರೀತಿ ಸುತ್ತಲೂ ಇರ್ತಕ್ಕಂಥದ್ದು ರೇಡಿಯಲಿ ಅರೈನ್ಡ್ ಅಂತ ಕರಿತೀವಿ. ಯಾವ ಆಂಗಲ್ ಹೋದ್ರೂ ಕೂಡ ಕಟ್ ಆದಾಗ 2 ಭಾಗ ಆಗುತ್ತೆ, ಸಮಭಾಗಗಳಾಗುತ್ತೆ. ಅದನ್ನ ರೇಡಿಯಲ್ ಸಿಮಿಟ್ರಿ ಅಂತ ಕರಿತೇವೆ. ಸೊ ಟ್ರಿಪ್ಲೋಬ್ಲಾಸ್ಟಿಕ್, ರೇಡಿಯಲಿ symmetrical, coelomates and organ system grade of organization. ಎಂತಹ ಲೆವೆಲ್ ಆಫ್ ಆರ್ಗನೈಸೇಷನ್ ಇದೆ ಇಲ್ಲಿ, ಆರ್ಗನ್ ಸಿಸ್ಟಮ್ ಗ್ರೇಡ್ ಆಫ್ ಆರ್ಗನೈಸೇಷನ್. Then coming to the next point, here some species have 5 arms, radiating arms. Look at this diagram. So ಏನು ಹಾಗಂದ್ರೆ ಆರ್ಮ್ಸ್ ಅಂತಂದ್ರೆ ಈ ರೀತಿ ನಾವು ರಚನೆಯನ್ನ ನೋಡ್ತೇವೆ. ಸೊ ಹೀಗೆ 5 ಬೆರಳಿನಾಕಾರದ ರಚನೆಯನ್ನ ನೋಡ್ತೀವಿ, ಆರ್ಮ್ಸ್ ಅನ್ನ ನೋಡ್ತೇವೆ. ಸೊ some of the species of this phylum so bring 5 arms, that is pentamerous ಅಂತ ಹೇಳ್ತೇವೆ. 5 ಈ ರೀತಿಯಾಗಿರ್ತಕ್ಕಂಥ ಆರ್ಮ್ಸ್ ಅನ್ನ ಹೊಂದಿದೆ. ಹಾಗಾಗಿ ಅವುಗಳನ್ನ ನಾವು pentamerous ಅಂತ ಕರಿತೇವೆ. So look at this diagram. So this is nothing but an arm ಅಂತ
ಏನಿದೆ presence of water vascular system. So it is the one of the major characteristic feature of this phylum, water vascular system. So look at this diagram here. ಈ ಒಳಗಡೆ ಏನಾಗಿರುತ್ತೆ ಈ ತರ ರೇಡಿಯೇಟಿಂಗ್ಲಿ ಅರೇಂಜ್ಡ್ ಅಂತ ಕರಿತೇವೆ. ರೇಡಿಯೇಟಿಂಗ್ ಅರೇಂಜ್ಮೆಂಟ್. ಈಗ ಒಳಗಡೆ ಒಂದು ಕೆನಾಲ್ ಅನ್ನು ನಾವು ನೋಡ್ತೇವೆ. ಸೊ ನಥಿಂಗ್ ಬಟ್ ಎ ಕೆನಾಲ್. ಸೊ ಈ ಕೆನಾಲ್ ಏನಂತ ಹೇಳ್ತೀವಿ ನಾವು ವಾಟರ್ ವ್ಯಾಸ್ಕ್ಯುಲರ್ ಕ್ಯಾವಿಟಿ ಅಂತ ಕರಿತೇವೆ. ಸೊ ಬಾಡಿ ಹ್ಯಾಸ್ ವಾಟರ್ ವ್ಯಾಸ್ಕ್ಯುಲರ್ ಕ್ಯಾವಿಟಿ ಆರ್ ಕೆನಾಲ್. ಸೊ ದಟ್ ಕೆನಾಲ್ ಅರೇಂಜ್ಡ್ ರೇಡಿಯೇಟಿಂಗ್ ಅಂತ ಕರಿತೇವೆ. ರೇಡಿಯಲಿ ಏನಾಗಿದೆ 5 ಆರ್ಮ್ಸ್ ಕೂಡ ಅದು ಸ್ಪ್ರೆಡ್ ಆಗಿರ್ತದೆ. ಥ್ರೂ ವಿಚ್ ಇದರ ಮೂಲಕ ಏನಾಗುತ್ತೆ ಲೊಕೊಮೋಷನ್, ದೆನ್ ಕ್ಯಾಪ್ಚರಿಂಗ್ ಆಫ್ ಫುಡ್, ದೆನ್ ದಿ ರೆಸ್ಪಿರೇಷನ್ ಟೇಕ್ಸ್ ಪ್ಲೇಸ್. ಈ ವಾಟರ್ ಕೆನಾಲ್ ಏನಿದೆ ವಾಟರ್ ವ್ಯಾಸ್ಕ್ಯುಲರ್ ಕ್ಯಾವಿಟಿ ಆರ್ ಕೆನಾಲ್ ಥ್ರೂ ವಿಚ್ ಇದರ ಮೂಲಕ ಲೊಕೊಮೋಷನ್ ಅದರ ಮೂವ್ಮೆಂಟು, ರೆಸ್ಪಿರೇಷನ್ ಉಸಿರಾಟ ಕ್ರಿಯೆ ಹಾಗೂ ಕ್ಯಾಪ್ಚರಿಂಗ್ ಆಫ್ ಫುಡ್ ಆಹಾರವನ್ನು ಕ್ಯಾಪ್ಚರ್ ಮಾಡುವಂತಹ ಕ್ರಿಯೆಗಳೇನಾಗುತ್ತೆ ಈ ವಾಟರ್ ವ್ಯಾಸ್ಕ್ಯುಲರ್ ಸಿಸ್ಟಮ್ ಅಥವಾ ವಾಟರ್ ವ್ಯಾಸ್ಕ್ಯುಲರ್ ಕ್ಯಾವಿಟಿಯ ಮೂಲಕ ನಡೆಯುತ್ತೆ, ದೇಹದ ಒಳಭಾಗದಲ್ಲಿ ನಡೆಯುತ್ತೆ. ಕಮಿಂಗ್ ಟು ದಿ next point. So in this phylum species does not have excretory organs. ಇಲ್ಲಿ ಬರುವಂತ ಸ್ಪೀಶೀಸ್ ಅಲ್ಲಿ ಎಕ್ಸ್ಕ್ರಿಟರಿ ಆರ್ಗನ್ಸ್ ಇರೋದಿಲ್ಲ. ತ್ಯಾಜ್ಯ ವಸ್ತುಗಳನ್ನು ಹೊರಹಾಕುವಂತಹ ಆರ್ಗನ್ಸ್ ಇರೋದಿಲ್ಲ. ಸೊ ಎಕ್ಸ್ಕ್ರಿಷನ್ ಟೇಕ್ಸ್ ಪ್ಲೇಸ್ ಸಿಂಪ್ಲಿ ಬೈ ಡಿಫ್ಯೂಷನ್ ಅಂತ ಕರಿತೇವೆ. ಹೇಗೆ ನಡೆಯುತ್ತೆ ಹಾಗಾದ್ರೆ ಎಕ್ಸ್ಕ್ರಿಷನ್ ಇಲ್ಲಿ? ಸಿಂಪಲ್ ಆಗಿ ಒಳಗಿರುವಂತಹ ತ್ಯಾಜ್ಯ ವಸ್ತು ಡಿಫ್ಯೂಸ್ ಆಗುತ್ತೆ ಹೊರಗಡೆಗೆ. ಡಿಫ್ಯೂಸ್ ಆಗ್ಬಿಟ್ಟು ಏನಾಗುತ್ತೆ ಅದು ಹೊರಗಡೆಗೆ ಹೋಗುತ್ತೆ. ಬೈ ಸಿಂಪಲ್ ಡಿಫ್ಯೂಷನ್ ಮೆಕ್ಯಾನಿಸಮ್ ಅಂತ ಹೇಳ್ತೇವೆ. ಸೊ ನೆಕ್ಸ್ಟ್ ಒನ್ ದಟ್ ಈಸ್ ಸೊ ಹಿಯರ್ ದಿ ಏನಂತ ಹೇಳ್ತೀವಿ ನಾವು ಇಲ್ಲಿ ಅಂದಾಗ ಬ್ಲಡ್ ಸರ್ಕ್ಯುಲೇಟರಿ ಸಿಸ್ಟಮ್ ದಟ್ ಈಸ್ ಆಲ್ಸೋ ಕಂಪ್ಲೀಟ್. ಡೈಜೆಸ್ಟಿವ್ ಸಿಸ್ಟಮ್ ಈಸ್ ಆಲ್ಸೋ ಕಂಪ್ಲೀಟ್. ನರ್ವಸ್ ಸಿಸ್ಟಮ್ ಈಸ್ ಆಲ್ಸೋ ಕಂಪ್ಲೀಟ್. ಕಮಿಂಗ್ ಟು ದಿ ಲಾಸ್ಟ್ ಪಾಯಿಂಟ್ reproduction. So reproduction is a sexual type, but development is indirect. ಇಲ್ಲಿ ಡೆವಲಪ್ಮೆಂಟ್ ಏನಾಗಿದೆ ಇಂಡೈರೆಕ್ಟ್ ಆಗಿದೆ. ಸೊ reproduction is sexual type but development is indirect. Then so the development takes place through the initial stage of larvae. Initial stage ಅಲ್ಲಿ ಏನು ಬರುತ್ತೆ ಇಲ್ಲಿ ಎಗ್ ಹ್ಯಾಚ್ ಔಟ್ ಆದ್ಮೇಲೆ ಅಥವಾ ಹೊರಗೆ ಬಂದಂತಹ ಒಂದು ಏನು ಮರಿಗಳಿದೆ ಸಂತತಿ ಇದೆ. ಸೊ ಇವು ಲಾರ್ವಲ್ ಪೀರಿಯಡ್ ಗೆ ಹೋಗುತ್ತೆ. ಲಾರ್ವಲ್ ಪೀರಿಯಡ್ ಇಂದ ನೆಕ್ಸ್ಟ್ ಎಲ್ಲಿಗೆ ಬರುತ್ತೆ ಅದು ಅಡಲ್ಟ್ ಸ್ಟೇಜ್ ಗೆ ಬರ್ತದೆ. ಸೊ ದಟ್ ಇನಿಷಿಯಲ್ ಸ್ಟೇಜ್ ವಿತ್ larvae and comes to the adult stage later. So that kind of development is indirect ಅಂತ ಕರಿತೀವಿ. ನೇರವಾಗಿ ಅಡಲ್ಟ್ ಹೋಗೋದಿಲ್ಲ, ಲಾರ್ವೆಗೆ ಹೋಗುತ್ತೆ. ಚಿಕ್ಕ ಚಿಕ್ಕ ಲಾರ್ವೆ ಬರುತ್ತೆ. ಈ ಲಾರ್ವೆ ನಂತರ ಏನಾಗುತ್ತೆ ಡೆವಲಪ್ ಆಗಿ ಮೆಟಮಾರ್ಫೋಸಿಸ್ ಆಗ್ಬಿಟ್ಟು ಏನ್ ಮಾಡುತ್ತೆ ಅಡಲ್ಟ್ ಸ್ಟೇಜ್ ಗೆ ಬರುತ್ತೆ. ಹಾಗಾಗಿ ನಾವಿಲ್ಲಿ ಈ ಡೆವಲಪ್ಮೆಂಟ್ ಅನ್ನ ಇಂಡೈರೆಕ್ಟ್ ಅಂತ ಕರಿತೇವೆ. ಸೊ ಡೆವಲಪ್ಮೆಂಟ್ ಈಸ್ ಇಂಡೈರೆಕ್ಟ್ ಅಂತ ಹೇಳ್ತೇವೆ. ಸೊ ದೀಸ್ ಆರ್ ಆಲ್ ದಿ ಜನರಲ್ ಕ್ಯಾರೆಕ್ಟರ್ಸ್ ಆಫ್ ದಿ ಫೈಲಮ್ ಎಕೈನೋಡರ್ಮೇಟಾ, ಕಂಟಕ ಚರ್ಮಿಗಳು ಅಂತ ಕರಿತೇವೆ. ಸೊ ಎಕ್ಸಾಂಪಲ್ಸ್ ಫಾರ್ ದಿಸ್ ಫೈಲಮ್ ಸೊ ಆಸ್ಟರಿಯಾಸ್ ಅಂತ ಕರಿತೇವೆ. ಆಸ್ಟರಿಯಾಸ್ ಎಕ್ಸಾಂಪಲ್ ಯಾವ್ಯಾವ ನೋಡಬಹುದು ನಾವಿಲ್ಲಿ ಎಕ್ಸಾಂಪಲ್ಸ್ ಅನ್ನ. ಫಸ್ಟ್ ಒನ್ ಈಸ್ ಆಸ್ಟರಿಯಾಸ್ ಅಂತ ಕರಿತೀವಿ. ಆಸ್ಟರಿಯಾಸ್. ಸೊ ದಿಸ್ ಈಸ್ ನಥಿಂಗ್ ಬಟ್ ಸ್ಟಾರ್ ಫಿಶ್ ಅಂತ ಕರಿತೀವಿ. ಬಹುತೇಕ ನೀವೆಲ್ಲರೂ ಕೂಡ ನೋಡಿದೀರ ಸ್ಟಾರ್ ಫಿಶ್ ಅನ್ನ. ಈ ತರ ಇರುತ್ತೆ, ನಕ್ಷತ್ರದಾಕಾರದಲ್ಲಿ ಇರುತ್ತೆ, 5 ಆರ್ಮ್ಸ್ ಇರುತ್ತೆ. ಸೊ ಅದನ್ನ ನಾವು ಸ್ಟಾರ್ ಫಿಶ್ ಅಂತ ಕರಿತೀವಿ. ಈ ತರ ಇರ್ತದೆ, 5 ಆರ್ಮ್ ಇರ್ತಕ್ಕಂಥದ್ದು. ಸೊ ಅದನ್ನ ನಾವು ಸೈಂಟಿಫಿಕ್ ಆಗಿ ಆಸ್ಟರಿಯಾಸ್ ಅಂತ ಹೇಳ್ತೇವೆ. ದೆನ್ ಸೆಕೆಂಡ್ ಎಕ್ಸಾಂಪಲ್ ಎಖೈನಸ್ ಅಂತ ಹೇಳ್ತೀವಿ. ಎಖೈನಸ್. ಸೊ ಕಾಮನ್ಲಿ ಕಾಲ್ಡ್ ಆಸ್ sea urchin ಅಂತ ಹೇಳ್ತೇವೆ. commonly called as sea urchin. The scientific
scientific name of sea urchin is Echinus. The scientific name of starfish is Asterios. Then third example, Ophiura. Third one is Ophiura. Ophiura. That is commonly called brittle star. Brittle star. ಸೊ ಇದನ್ನ ನಾವು ಬ್ರಿಟಲ್ ಸ್ಟಾರ್ ಅಂತ ಕರಿತೀವಿ. ಒಂದ್ ರೀತಿ ಕಡ್ಡಿ ಆಕಾರದಲ್ಲಿರುತ್ತೆ, ಅಗಲವಾಗಿರೋದಿಲ್ಲ. ಸೊ ಹೀಗೆ ಕಾಣ್ತಾ ಇರ್ತದೆ, ನಮ್ಗೆ ಏನೋ ಒಂದು ಚೂಪಾಗಿರ್ತಕ್ಕಂಥ ರಚನೆಯನ್ನ ನೋಡ್ತೀವಿ. ಸೊ ದಟ್ ಈಸ್ ನಥಿಂಗ್ ಬಟ್ ಬ್ರಿಟಲ್ ಸ್ಟಾರ್ ಅಂತ ಕರಿತೇವೆ. ಅದನ್ನ ನಾವು ಓಫಿಯೂರಾ ಅಂತ ಕರಿತೇವೆ. ದೆನ್ ಲಾಸ್ಟ್ ಒನ್ ಕುಕುಮ್ಯಾರಿಯಾ. ಕುಕುಮ್ಯಾರಿಯಾ ಸೊ ಕಾಮನ್ಲಿ ಕಾಲ್ಡ್ ಆಸ್ ಸಿ ಕುಕುಂಬರ್. ಸಮುದ್ರ ಸೌತೆ ಅಂತ ಹೇಳ್ತೇವೆ ನಾವು, ಸಿ ಕುಕುಂಬರ್ ಅಂತ ಹೇಳ್ತೇವೆ. ಸೊ ದೀಸ್ ಆರ್ ದಿ ಮೇನ್ ಎಕ್ಸಾಂಪಲ್ಸ್ ಫಾರ್ ದಿಸ್ ಫೈಲಮ್ Echinodermata. ಸೊ Asterios, Echinus, Ophiura and Cucumaria. So that completes the phylum, the Echinodermata. Then we move on to the next phylum. That one is Chordates. That one is Chordata. Phylum Chordata. So at the beginning I told you the entire animal kingdom can be classified into two major sections like protozoans and metazoans. In metazoans, so again classified into two groups such as non-chordates and chordates. So we will finish the non-chordate groups starting from Porifera and ends with Echinodermata. But still one more phylum is to be added to non-chordates. That phylum so comes from the chordate group. So then that phylum replaced in chordates and put into the non-chordate group. That separate phylum is called as Hemichordata. Hemichordata. So let me study the general characters of Hemichordata. Before that, the small classification of phylum Chordata. ಅದಕ್ಕಿಂತ ಮೊದಲು ನಾವು ಸ್ವಲ್ಪ ಕಾರ್ಡೇಟಾ ಫೈಲಮ್ ನ ಕ್ಲಾಸಿಫಿಕೇಶನ್ ಅನ್ನ ನೋಡೋಣ. ಯಾಕೆ ಇದನ್ನ ಅಲ್ಲಿಂದ ರಿಪ್ಲೇಸ್ ಮಾಡಿ ಅಗೈನ್ ನಾನ್ ಕಾರ್ಡೇಟಿಗೆ ಹಾಕಿದ್ದಾರೆ ಮತ್ತೆ ಸ್ಪೆಷಲ್ ಫೈಲಮ್ ಆಗಿ ಕನ್ಸಿಡರ್ ಮಾಡಿದ್ದಾರೆ. ಸೊ ಹಿಯರ್ ದಿ ಫೈಲಮ್ ಕಾರ್ಡೇಟಾ. Phylum Chordata so classified into 4 subphylums. So phylum Chordata can be classified into 4 subphylums, namely so Hemichordata, subphylum Hemichordata, then Urochordata and Cephalochordata and Vertebrata. These are 4 subphylums of phylum Chordata. But here the first subphylum Hemichordata so is present in that group, that is that phylum Chordata, but now it is replaced from Chordata phylum and put into the non-chordate groups as a new phylum. ಇದನ್ನೇನ್ ಮಾಡಿದ್ದಾರೆ, ಈಗ ಈ ಒಂದು ಸಬ್ ಫೈಲಮ್ ಅನ್ನ ಕಾರ್ಡೇಟ್ ಅಲ್ಲಿ ಬರೋದನ್ನ ತೆಗೆದುಬಿಟ್ಟು ರೀಪ್ಲೇಸ್ ಮಾಡಿಬಿಟ್ಟು ನಾನ್ ಕಾರ್ಡೇಟ್ಸ್ ಅಲ್ಲಿ ನಾವು ಒಟ್ಟು 9 ಫೈಲಮ್ಗಳನ್ನ ಸ್ಟಡಿ ಮಾಡಿದ್ವಿ. ಈಗ ಅದೇ ಗುಂಪಿನಲ್ಲಿ ಹೊಸ ಫೈಲಮ್ ಆಗಿ ಇದೊಂದನ್ನ ಸೆಪರೇಟ್ ಆಗಿ ಸೇರ್ಪಡೆ ಮಾಡಿದ್ದಾರೆ. ಯಾವುದನ್ನ ಹೆಮಿಕಾರ್ಡೇಟಾ ಅಂತ ಕರಿತೇವೆ, ಹೆಮಿಕಾರ್ಡೇಟಾ. So now coming to the points, general characters of this special phylum, that one is Hemichordata. Look at hemi means of anta kariteve. Hemi means of. Here the notochord is present only at the larval stage, then it disappeared in adult stage. ಯಾಕೆ ಇದನ್ನ ಹೆಮಿಕಾರ್ಡೇಟಾ ಅಂತ ಕರಿತೀವಿ ಅಂದ್ರೆ presence of notochord. So that is the major characteristic feature of all chordates. But in this subphylum notochord is present, but
it is present only at the larval stage. Then later it is disappeared. ಏನಾಗ್ಬಿಡುತ್ತೆ, ಲಾರ್ವಲ್ ಸ್ಟೇಜ್ ಅಲ್ಲಿ ಮಾತ್ರ ನೋಟೋಕಾರ್ಡ್ ಇರುತ್ತೆ, ನಂತರದ ಅಡಲ್ಟ್ ಸ್ಟೇಜ್ ಅಲ್ಲಿ ಏನಾಗ್ಬಿಡುತ್ತೆ, ಅದು ಡಿಸಪಿಯರ್ ಆಗುತ್ತೆ, ಕಣ್ಮರೆಯಾಗ್ತದೆ. ಹಾಗಾಗಿ ಆ ಸಬ್ಫೈಲಮ್ ಅನ್ನ ನಾವು ಹೆಮಿಕಾರ್ಡೇಟಾ ಅಂತ ಕರಿತೇವೆ. ಹೆಮಿ ಮೀನ್ಸ್ ಆಫ್ ಸ್ಟೇಜ್ ಅಂತ ಹೇಳ್ತೇವೆ. ಈ ಒಂದು ರೀಸನ್ ಇಂದ ಈ ಸಬ್ಫೈಲಮ್ ಅನ್ನ ಕಾರ್ಡೇಟಾದಿಂದ ತೆಗೆದು ಒಂದು ಸಪರೇಟ್ ನ್ಯೂ ಫೈಲಮ್ ಆಗಿ ಮಾಡಿ ನಾನ್ ಕಾರ್ಡೇಟ್ ಅಲ್ಲಿ ಕೊನೆಯದಾಗಿ ನಾವು ಇದನ್ನ ಸ್ಟಡಿ ಮಾಡ್ತಾ ಹೋಗ್ತೇವೆ. ದಟ್ ಈಸ್ ದಿ ಫೈಲಮ್ ಹೆಮಿಕಾರ್ಡೇಟಾ ಅಂತ ಕರಿತೇವೆ. ಸೊ ಲುಕ್ ಅಟ್ ದಿಸ್ ಜನರಲ್ ಕ್ಯಾರೆಕ್ಟರ್ಸ್ ಆಫ್ ದಿಸ್ ಫೈಲಮ್ ಹೆಮಿಕಾರ್ಡೇಟಾ. So this phylum includes group of small organisms. ಈ ಹೆಮಿಕಾರ್ಡೇಟಾದಲ್ಲಿ ಒಂದು ಚಿಕ್ಕ ಗುಂಪನ್ನ ನೋಡ್ತೀವಿ, ಆರ್ಗ್ಯಾನಿಸಮ್ ಗುಂಪನ್ನ ನಾವಿಲ್ಲಿ ನೋಡ್ತಾ ಹೋಗ್ತೇವೆ. ಸೊ ಆಲ್ಮೋಸ್ಟ್ ಆಲ್ ಆರ್ ಮೆಜಾರಿಟಿ ಆಫ್ ದೆಮ್ ಆರ್ ಮೆರೈನ್ ಫಾರಮ್ಸ್. ಈ ಗುಂಪಲ್ಲಿ ಬರುವಂತಹ ಆ ಸ್ಮಾಲ್ ಆರ್ಗ್ಯಾನಿಸಮ್ಸ್ ಏನಿದೆ ಎಲ್ಲವೂ ಕೂಡ ಮೆರೈನ್ ಫಾರಮ್ಸ್, ಅಂದ್ರೆ ದೇ ಫೌಂಡ್ ಇನ್ ಮೆರೈನ್ ವಾಟರ್ ಓನ್ಲಿ. ಏನಾಗಿರುತ್ತೆ ಅಲ್ಲಿ, ಸಮುದ್ರದ ನೀರಿನಲ್ಲಿ ಕಂಡು ಬರುವಂತದ್ದು. ಸೊ ಸೆಕೆಂಡ್ ಒನ್, ಹಿಯರ್ body can be divisible into this one, proboscis, then collar and trunk. So here in this group of species, body can be divisible into three parts, namely proboscis, then collar and trunk ಅಂತ ಹೇಳ್ತೇವೆ. ಈ ಗುಂಪಿನಲ್ಲಿ ಬರ್ತಕ್ಕಂಥ ಸ್ಪೀಶೀಸ್ ಅನ್ನ ನಾವು ಅದರ ದೇಹವನ್ನ 3 ಭಾಗಗಳಾಗಿ ಏನ್ ಮಾಡ್ತೀವಿ, ವಿಂಗಡಿಸ್ತೇವೆ. ಮುಂದಿನ ಭಾಗ ಆಂಟೀರಿಯರ್ ಪಾರ್ಟ್ ಅಲ್ಲಿ ಬರುವಂತದ್ದನ್ನ ಪ್ರೊಬೋಸಿಸ್ ಅಂತ ಕರಿತೀವಿ. ಸೊ ನಥಿಂಗ್ ಬಟ್ ಹೆಡ್ ಪಾರ್ಟ್. ದೆನ್ ಅದರ ಕೆಳಗೆ ಬರುವಂತದ್ದನ್ನ ಕಾಲರ್ ಅಂತ ಹೇಳ್ತೇವೆ. ಅದರ ಕೆಳಗೆ ಬರುವಂತದ್ದನ್ನ ಟ್ರಂಕ್ ಪಾರ್ಟ್ ಅಂತ ಕರಿತೀವಿ. ಅದನ್ನೇನಂತ ಹೇಳ್ತೇವೆ ನಾವು, ಟ್ರಂಕ್ ಪಾರ್ಟ್ ಅಂತ ಕರಿತೇವೆ. ದೆನ್ ಕಮಿಂಗ್ ಟು ದಿ ನೆಕ್ಸ್ಟ್ ಪಾಯಿಂಟ್, ಮುಂದಿನ ಒಂದು ಪಾಯಿಂಟ್ ಗೆ ಬರೋಣ, ಜನರಲ್ ಕ್ಯಾರೆಕ್ಟರ್ ಗೆ. ಹಿಯರ್ ಸೊ ಬಾಡಿ ಈಸ್ ಟ್ರಿಪ್ಲೋಬ್ಲಾಸ್ಟಿಕ್, bilateral symmetrical and coelomates. Again same, that is bilateral symmetrical, coelomates and triploblastic. Then digestive system completes. Then excretion takes place through a gland called as proboscis gland. ಇಲ್ಲೇನಾಗಿರುತ್ತೆ, ತ್ಯಾಜ್ಯ ವಸ್ತು ಹೊರ ಹೋಗ್ಬೇಕಾದ್ರೆ ಒಂದು ಸ್ಪೆಷಲ್ ಟೈಪ್ ಆಫ್ ಗ್ಲ್ಯಾಂಡ್ಸ್ ಇದೆ ಒಳಗಡೆ. ಸೊ ಅಟ್ ದಿ ಟ್ರಂಕ್ ಪಾರ್ಟ್ ಅಂತ ಹೇಳ್ತೇವೆ, ಕೆಳಗಡೆ ಇದೆ ಟೈಲ್ ಪಾರ್ಟ್ ಅಲ್ಲಿ ಇರ್ತದೆ, ಲಾಸ್ಟ್ ಎಂಡ್ ಪಾರ್ಟ್ ಅಲ್ಲಿ. ಸೊ ದಟ್ ಗ್ಲ್ಯಾಂಡ್ ಈಸ್ ಕಾಲ್ಡ್ ಆಸ್ proboscis gland ಅಂತ ಕರೀತೇವೆ. proboscis gland. So that helps for excretion ಅಂತ ಕರಿತೀವಿ. ತ್ಯಾಜ್ಯ ವಸ್ತುವನ್ನ ಹೊರ ಹಾಕುವುದಕ್ಕೆ ಸಹಾಯ ಮಾಡುತ್ತೆ proboscis gland ಅಂತ ಹೇಳ್ತೇವೆ. So excretion takes place through proboscis gland ಅಂತ ಹೇಳ್ತೇವೆ. Then last point ಎಲ್ಲಿ ಬರೋಣ, here the reproduction is sexual type ಅಂತ ಕರಿತೇವೆ. So then the examples for this small group of species, this new phylum, so those are Balanoglossus and Saccoglossus. ಯಾವ ಎಕ್ಸಾಂಪಲ್ಸ್ ಅನ್ನ ಕೊಡೋಣ ಇದಕ್ಕೆ, ಹೆಮಿಕಾರ್ಡೇಟಾಗೆ one Balanoglossus, second one Saccoglossus. So these two are good examples for the non-chordate group phylum ಹೆಮಿಕಾರ್ಡೇಟಾ. ಸೊ ಅಲ್ಲಿಗೆ ನಮಗೆ ಏನು ಈ ಫೈಲಮ್ಸ್ ಬರುತ್ತೆ ನಾನ್ ಕಾರ್ಡೇಟ್ಸ್ ಅಲ್ಲಿ. ಸೊ ಇನ್ಕ್ಲೂಡಿಂಗ್ ದಿಸ್ ಒನ್ ದೇರ್, ಸೊ ಟೋಟಲ್ ನಂಬರ್ ಆಫ್ ಫೈಲಮ್ಸ್ ಇನ್ ನಾನ್ ಕಾರ್ಡೇಟ್ ಗ್ರೂಪ್ಸ್ ಆರ್ 10 ಫೈಲಮ್ಗಳನ್ನು ನಾವಿಲ್ಲಿ ಸ್ಟಡಿ ಮಾಡಿದಾಗ ಆಯ್ತು. Then we move on to the chordate section, that is the phylum Chordata. ಎಲ್ಲಿಗೆ ಹೋಗೋಣ ನಾವೀಗ, Chordata phylum ಗೆ ಬರೋಣ. So
metazoans, multicellular organisms, includes the phylum Chordates, non-chordates and chordates. So we discussed non-chordates with 10 phylums. Now we move on to another section. That one is chordate groups anta kariteve. So presence of notochord. So let me study the general characters of chordates. ಹಾಗಾದ್ರೆ ಏನೇನ್ ಕ್ಯಾರೆಕ್ಟರ್ಸ್ ಅನ್ನ chordates ಫೈಲಮ್ ಅಲ್ಲಿ ನಾವು ನೋಡಬಹುದು. ಫೈಲಮ್ Chordata. ಈ ಗುಂಪಿನಲ್ಲಿ ಬರ್ತಕ್ಕಂತ ಸ್ಪೀಶೀಸ್ ಅಲ್ಲಿ ಜನರಲ್ ಆಗಿ ಹೇಳೋಣ, ಜನರಲ್ ಕ್ಯಾರೆಕ್ಟರ್ಸ್ ಅನ್ನ ಹೇಳೋಣ, ನಂತರ ಕ್ಲಾಸಿಫಿಕೇಶನ್ ಮಾಡ್ತಾ ಹೋಗೋಣ. ಸೊ ದಿ ಜನರಲ್ ಕ್ಯಾರೆಕ್ಟರ್ಸ್ ಆಫ್ ಫೈಲಮ್ Chordata. Phylum Chordata. Chordata. So the first character, that one is dominant. So presence of notochord. Presence of notochord. Second one, presence of dorsal tubular halonotochord. Then third one, presence of pharyngeal gill slits. Presence of pharyngeal gill slits. Then the fourth point, that one is post-anal tail. Post-anal tail is present. Then fifth one, respiration takes place through gills, lungs, etc. Then circulatory system through heart. Then seventh one, that is reproduction by a sexual type. Then the common characters of the body is bilaterally symmetrical. Then eucoelomates, that is definite coelom, and triploblastic, common character. So look at these general characters of phylum Chordata. So first one, presence of notochord. ಏನಿದೆ, ಬೆನ್ನು ಮೂಳೆ ಇದೆ. ಈ ಗುಂಪಿನಲ್ಲಿ ಬರ್ತಕ್ಕಂತ ಎಲ್ಲ ಕ್ಲಾಸಸ್ ಅಲ್ಲೂ ಕೂಡ ಸಬ್ ಫೈಲಮ್ ಅಲ್ಲೂ ಕೂಡ ನಾವೇನ್ ನೋಡ್ತೇವೆ, dominant character, that one is presence of notochord. Then second point, presence of dorsal tubular halonotochord. Look at this diagram. So presence of dorsal tubular halonotochord. ಏನಾಗಿರುತ್ತೆ, ಇಲ್ಲಿ ಬ್ರೈನ್ ಇಂದ ನರ್ವ್ ಹೊರಡುತ್ತೆ. ಆ ನರ್ವ್ ಹೇಗಿರುತ್ತೆ ಒಳಗಡೆ ಅಂದ್ರೆ, ಹ್ಯಾಲೋ ಮೀನ್ಸ್ ಟೊಳ್ಳು, ಸ್ಪೇಸ್ ಇರುತ್ತೆ, ಟೊಳ್ಳಾಗಿರುತ್ತೆ. ಸೊ ಹ್ಯಾಲೋ ನರ್ವ್ ಡಾರ್ಸಲ್ ರೀಜನ್ ಅಲ್ಲಿ ಹೋಗುತ್ತೆ. ಇದು ವೆಂಟ್ರಲ್. ಸೊ ಹಿಂಭಾಗದಲ್ಲಿ ಬರೋದನ್ನ ಡಾರ್ಸಲ್ ಅಂತ ಕರಿತೇವೆ. ಈ ರೀತಿಯಾಗಿರ್ತಕ್ಕಂತಹ ಡಾರ್ಸಲ್ ಟ್ಯೂಬ್ಯುಲರ್ ಟ್ಯೂಬ್ ಲೈಕ್ ಸ್ಟ್ರಕ್ಚರ್, ಹ್ಯಾಲೋ ಎಂಟಿ, ಒಳಗಡೆ ಏನು ಇರೋದಿಲ್ಲ, ಖಾಲಿ ಇರ್ತದೆ, ನರ್ವ್ ಕಾರ್ಡ್ ಅನ್ನ ನಾವು ನೋಡ್ತೇವೆ. ಸೊ ದಟ್ ಈಸ್ presence of dorsal tubular nerve cord ಅಂತ ಕರಿತೀವಿ, halonotochord. Then coming to the fourth one, presence of post-anal tail ಅಂತ ಕರಿತೇವೆ. So at the region of anus, end part ಅಲ್ಲಿ ಏನಾಗಿರುತ್ತೆ, tail ಇರುತ್ತೆ. ಆ tail ಅನ್ನು ನಾವು post-anal tail is present in all chordates. ಎಲ್ಲ chordates ಅಲ್ಲೂ ಇದೆ. But some have post-anal tail, so that becomes reduced ಅಂತ ಕರಿತೀವಿ. ಅದು ಚಿಕ್ಕದಾಗಿರ್ತದೆ, ರೆಡ್ಯೂಸ್ ಆಗಿರ್ತದೆ, but it is present in all chordates. Then so respiration takes place through gills, lungs, etc. ಉಸಿರಾಟ ಕ್ರಿಯೆ ಗಿಲ್ಸ್ ಇಂದನೂ ನಡೆಯುತ್ತೆ, ಲಂಗ್ಸ್ ಇಂದನೂ ನಡೆಯುತ್ತೆ. Then circulatory system, that is closed type ಅಂತ ಕರಿತೇವೆ. Here blood pumped through a system.
that is ಏನಂತ ಹೇಳ್ತೀವಿ blood capillaries or blood vessels, that one is system ಅಂತ ಹೇಳ್ತೀವಿ. ಓಪನ್ ಸ್ಪೇಸ್ ಅಲ್ಲಿ ಬ್ಲಡ್ ಏನಾಗುತ್ತೆ ಸರ್ಕ್ಯುಲೇಟ್ ಆಗೋದಿಲ್ಲ, ಹಾಗಾಗಿ ಅದಕ್ಕೆ ಸಂಬಂಧಿಸಿರ್ತಕ್ಕಂಥ ನಾಳ ಇದೆ, ವ್ಯೂಹ ಇದೆ, ಸಿಸ್ಟಮ್ ಇದೆ. ಸೊ ಆ ಸಿಸ್ಟಮ್ ಅಲ್ಲ ಏನಾಗುತ್ತೆ ಅದು ಬ್ಲಡ್ ಚಲಿಸುತ್ತೆ ಅಥವಾ ಸರ್ಕ್ಯುಲೇಟ್ ಆಗ್ತದೆ. ಇದನ್ನ ನಾವು ಕ್ಲೋಸ್ಡ್ ಟೈಪ್ ಅಂತ ಕರಿತೇವೆ, ಕ್ಲೋಸ್ಡ್ ಟೈಪ್ ಆಫ್ ಸರ್ಕ್ಯುಲೇಷನ್. That so last one, reproduction. So reproduction is sexual type. We can be distinguished both male and female parent. Sexes are separate. So that condition is called a sexual dimorphism ಅಂತ ಕರಿತೇವೆ. ನಾವು ಏನು ಡಿಫರೆನ್ಶಿಯೇಟ್ ಮಾಡ್ತೀವಿ ಮೇಲ್ ಫೀಮೇಲ್ ಅನ್ನ, ಆ ಒಂದು ವಿಧಾನವನ್ನ ಸೆಕ್ಷುವಲ್ ಡೈಮಾರ್ಫಿಸಮ್ ಅಂತ ಹೇಳ್ತೇವೆ. ಸೊ ದೀಸ್ ಆರ್ ಜನರಲ್ ಕ್ಯಾರೆಕ್ಟರ್ಸ್ ಆಫ್ ದಿ ಫೈಲಮ್ ಕಾರ್ಡೇಟಾ. ಇದಿಷ್ಟನ್ನು ನಾವು ಜನರಲ್ ಕ್ಯಾರೆಕ್ಟರ್ಸ್ ಆಗಿ ನಾವು ಫೈಲಮ್ ಅಲ್ಲಿ ನೋಡ್ತಾ ಹೋಗ್ತೇವೆ. Coming to the classification of phylum Chordata. So coming to the classification. ಏನೇನು ಕ್ಲಾಸಿಫಿಕೇಶನ್ ಮಾಡ್ತೀವಿ, ಯಾವುದು ಬರುತ್ತೆ ಸಬ್ ಫೈಲಮ್ಸ್ ನೋಡೋಣ. ಸೊ ಕ್ಲಾಸಿಫಿಕೇಶನ್ ಆಫ್ ಫೈಲಮ್ Chordata. Classification. So here the phylum Chordata can be classified into 3 subphylums. ಇಲ್ಲಿ ಏನ್ ಮಾಡಿದೀವಿ, ಇದನ್ನ 4 ಇತ್ತು, ಒಂದು ನಾವು ಹೆವಿ ಕಾರ್ಡೇಟವನ್ನ ತೆಗೆದು ಎಲ್ಲಿಗೆ ಹಾಕಿದ್ವಿ, ನಾವು ನಾನ್ ಕಾರ್ಡೇಟ್ಸಿಗೆ ಹಾಕಿದ್ವಿ, ಒಂದು ಹೊಸ ಫೈಲಮ್ ಆಗಿ. ಹಾಗಾಗಿ 4ರಲ್ಲಿ ಒಂದು ಮೈನಸ್ ಮಾಡ್ಕೊಳ್ಳಿ, ಇನ್ನೆಷ್ಟು ಉಳಿಯುತ್ತೆ, 3 ಸಬ್ ಫೈಲಮ್ಸ್ ಉಳಿತದೆ. ಸೊ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು 3 ಸಬ್ ಫೈಲಮ್ಸ್. 3 ಸಬ್ ಫೈಲಮ್ಸ್, ನೇಮ್ಲಿ ಯೂರೋಕಾರ್ಡೇಟಾ, then cephalochordata, then vertebrata. ಸೊ ಹೀಗೆ 3 ಸಬ್ ಫೈಲಮ್ ಅನ್ನ ನಾವು ನೋಡ್ತೀವಿ ಕಾರ್ಡೇಟಾ, ಫೈಲಮ್ ಕಾರ್ಡೇಟಾದಲ್ಲಿ. ಮುಂದೆದಾಗಿ ದಟ್ ಈಸ್ ದಿ ಸಬ್ ಫೈಲಮ್ ಯೂರೋಕಾರ್ಡೇಟಾ. So it is also termed as tunicata. ಇದನ್ನ ಇನ್ನೊಂದು ಹೆಸರಲ್ಲಿ ಕರೀತೇವೆ, ಅದನ್ನ tunicata ಅಂತ ನಾವು ಕರೀತೇವೆ, ಯೂರೋಕಾರ್ಡೇಟಾ. ಸೊ ಯೂರೋಕಾರ್ಡೇಟಾ here ಯಾಕೆ ಯೂರೋ ಮೀನ್ಸ್ ಎಂಡ್, ಟೈಲ್ ಪಾರ್ಟ್ ಅಂತ ಅರ್ಥ ಆಗ್ತಿದೆಯಲ್ಲ. ಯೂರೋ ಮೀನ್ಸ್ ಎಂಡ್ ಪಾರ್ಟ್ ಆರ್ ಟೈಲ್ ಪಾರ್ಟ್. ಸೊ ಇನ್ subphylum Eurochordata, here the notochord is present only at the tail part of the body or tail region of the body. ಇಲ್ಲಿ ನೋಟೋಕಾರ್ಡ್ ಏನಾಗಿದೆ, ಆ ಸ್ಪೀಶೀಸ್ ನ ಎಂಡ್ ಏನು ಟೈಲ್ ಅಂತ ಹೇಳ್ತೀವಲ್ಲ, ಆ ಟೈಲ್ ಪಾರ್ಟ್ ಅಲ್ಲಿ ಮಾತ್ರ ಬಂದಿರುತ್ತಂತೆ. ಯಾವುದು ನೋಟೋಕಾರ್ಡ್ ಈ ತರ ಟೈಲ್ ಅಲ್ಲಿ ಮಾತ್ರ ಬರುತ್ತೆ, ರಿಮೈನಿಂಗ್ ಪಾರ್ಟ್ ಅಲ್ಲಿ ನೋಟೋಕಾರ್ಡ್ ಇರೋದಿಲ್ಲ. ಹಾಗಾಗಿ ಈ ಗುಂಪಿನ ಒಂದು ಸ್ಪೀಶೀಸ್ ಅನ್ನ ಯೂರೋಕಾರ್ಡೇಟಾ ಅಂತ ಕರಿತೇವೆ. ಯೂರೋ ಮೀನ್ಸ್ ಟೈಲ್ ಅಂತ ಕರಿತೀವಿ, ಕಾರ್ಡೇಟಾ ದಟ್ ಇಸ್ ಪ್ರೆಸೆನ್ಸ್ ಆಫ್ ನೋಟೋಕಾರ್ಡ್ at the tail region. Example for this subphylum, that one is Ascidia and Salpa. Ascidia and Salpa. Then Doliolum. ಈ 3 ಎಕ್ಸಾಂಪಲ್ ಆಗಿ ಕೊಡಬಹುದು. ದಟ್ ಒನ್ ಈಸ್ ಸಬ್ ಫೈಲಮ್ ಯೂರೋಕಾರ್ಡೇಟಾ, ಒನ್ ಈಸ್ ಅಸಿಡಿಯಾ. ಈಗ ಕಾಣಿಸ್ತಾ ಇರುತ್ತೆ ಅಸಿಡಿಯಾ, ನೋಡಿ ಲುಕ್ ಅಟ್ ದಿಸ್, ಹೀಗಿರುತ್ತೆ. ಸೊ ಈ ಟೈಪ್ ಕಾಣಿಸ್ತಾ ಇರುತ್ತೆ ಅಸಿಡಿಯಾ. ಇಲ್ಲಿ ಮಾತ್ರ ನೋಟೋಕಾರ್ಡ್ ಅನ್ನ ನಾವು ನೋಡ್ತೀವಿ ಟೈಲ್ ಪಾರ್ಟ್ ಅಲ್ಲಿ. ಸೊ ಎಕ್ಸಾಂಪಲ್ಸ್ ಯಾವ್ಯಾವ್ದು ಕೊಡೋಣ, ಅಸಿಡಿಯಾ, ದೆನ್ ಇನ್ನೊಂದು ಯಾವುದು ಸ್ಯಾಲ್ಪಾ, then third one Doliolum ಅಂತ ಕರೀತೇವೆ. So these 3 good examples for the subphylum Eurochordata. Coming to the second one, that one is Cephalochordata. Here the notochord lies along with the body axis. ಏನಾಗಿರುತ್ತೆ ಇಲ್ಲಿ ನೋಟೋಕಾರ್ಡ್, ದಟ್ ಒನ್ ಈಸ್ ಪರ್ಸಿಸ್ಟೆಂಟ್, ಉಳಿದಿರುತ್ತೆ, ಲೈಫ್ ಲಾಂಗ್ ಹಂಗೆ ಉಳ್ಕೊಂಡು ಹೋಗಿರುತ್ತೆ. ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಟೋಕಾರ್ಡ್ ಇಲ್ಲಿ ಅಂದಾಗ, ಲುಕ್ ಅಟ್ ದಿಸ್ ಡಯಾಗ್ರಾಮ್. ಸೊ ದಿಸ್ ಈಸ್ ದಿ ಆರ್ಗಾನಿಸಮ್. ಹಿಯರ್ ನೋಟೋಕಾರ್ಡ್
ಹಾಗಾಗಿ ಇದನ್ನ ನಾವೇನಂತ ಕರಿತೇವೆ, that one is cephalochordata. Cephalo, that extends, notochord extends along with the body axis. So that is cephalochordata. Example for this one, this subphylum, that one is Amphiaxis. That Branchiostoma. Amphiaxis and Branchiostoma. ಈ ಎರಡು ಎಕ್ಸಾಂಪಲ್ ಅನ್ನ cephalochordata ಗೆ ನಾವು ಕೊಡಬಹುದು. Coming to the last one, vertebrata, subphylum vertebrata. So here the vertebrata. In vertebrates, the notochord replaced by vertebral column. ಏನಾಗಿರುತ್ತೆ notochord ಬೆನ್ನು ಮೂಳೆ ರಿಪ್ಲೇಸ್ ಆಗಿ ಮಾಡಿಫೈ ಆಗಿ ಚಿಕ್ಕ ಉರಿಯಾಗಿ ಬಂದಿರುತ್ತೆ. ದಟ್ ಈಸ್ ಕಾಲ್ಡ್, ನಾವೇನಂತ ಕರಿತೀವಿ, ವರ್ಟಿಬ್ರಲ್ ಕಾಲಮ್ ಅಂತ ಹೇಳ್ತೇವೆ. ಹಿಯರ್ notochord replaced by vertebral column in vertebrates ಅಂತ ಕರಿತೇವೆ. So these all three subphylums come under the phylum Chordata. Chordataದಲ್ಲಿ ಬರುವ ಮೂರು subphylums ಗಳಿವು. ಒಂದನೇದು that is Urochordata or Tunicata, second one Cephalochordata, and the last one Vertebrata ಅಂತ ಕರಿತೇವೆ. This is the classification of phylum Chordate. Chordate ಅನ್ನು ಕ್ಲಾಸಿಫೈ ಮಾಡಿದಾಗ ಮೂರು subphylum ಅನ್ನು ನೋಡ್ತಾ ಹೋಗ್ತೀವಿ. ನಾಲ್ಕಿತ್ತು, ನಾಲ್ಕರಲ್ಲಿ ಹೆಮಿಕಾರ್ಡೇಟಾವನ್ನ ಪುನಃ ಹೊಸ ಫೈಲಮ್ ಆಗಿಬಿಟ್ಟು ನಾವೇನ್ ಮಾಡಿದ್ದೀವಿ, ಎಲ್ಲಿಗೆ ಸೇರಿಸಿದೀವಿ, ಅದನ್ನ ನಾನ್ ಕಾರ್ಡೇಟ್ಸ್ ಸೇರಿಸಿದ್ವಿ. ಹಾಗಾಗಿ ಒಂದು ಮೈನಸ್ ಆದ್ರೆ ಇನ್ನು ಮೂರು ಉಳಿಯುತ್ತೆ. ಆ ಮೂರು ಸಬ್ ಫೈಲಮ್ಸ್ ಅನ್ನ ನಾವು ಕ್ಲಾಸಿಫಿಕೇಶನ್ ಅನ್ನು ನೋಡ್ತಾ ಹೋಗ್ತೇವೆ ಕಾರ್ಡೇಟಾದಲ್ಲಿ. ನಾವು the differences between chordates and non-chordates. ಈಗ ಹಾಗಾದ್ರೆ ಏನು ನಾನ್ ಕಾರ್ಡೇಟ್ಸ್ ನಾವು ಸ್ಟಡಿ ಮಾಡಿದ್ವಿ, ಈಗ ಜನರಲ್ ಕ್ಯಾರೆಕ್ಟರ್ ಸ್ಟಡಿ ಮಾಡಿದ್ವಲ್ಲ ಕಾರ್ಡೇಟ್ಸ್. ವಾಟ್ ಆರ್ ದ ಡಿಫರೆನ್ಸಸ್ ಬಿಟ್ವೀನ್ ಕಾರ್ಡೇಟ್ಸ್ ಅಂಡ್ ನಾನ್ ಕಾರ್ಡೇಟ್ಸ್? ಸೊ ಲೆಟ್ ಮಿ ಸ್ಟಡಿ ನಾನ್ ಕಾರ್ಡೇಟ್ಸ್. ಸೊ ನೆಕ್ಸ್ಟ್ ದಟ್ ಒನ್ ಇಸ್ ಕಾರ್ಡೇಟ್ಸ್. ನಾವೀಗ ಮೆನ್ಷನ್ ಮಾಡ್ತಾ ಹೋಗೋಣ, ಒನ್ ಬೈ ಒನ್ ಹೇಳ್ತಾ ಹೋಗೋಣ. ಫಸ್ಟ್ ಕ್ಯಾರೆಕ್ಟರ್ ನೋಡೋಣ ಕಾರ್ಡೇಟ್ಸ್ ಅಲ್ಲಿ. ಕಾರ್ಡೇಟ್ಸ್ ಅಲ್ಲಿ ಪ್ರೆಸೆನ್ಸ್ ಆಫ್ notochord. Here absent. Notochord is absent. ಅದಕ್ಕೆ ನಾವು ನಾನ್ ಕಾರ್ಡೇಟ್ ಅಂತ ಕರ್ವಿ. notochord is absent. Then second point, presence of dorsal tubular nerve cord. Here that is nerve cord is ventral with double. ನೋಡಿ, presence of dorsal tubular nerve cord ಈ ರೀತಿ ಇರುತ್ತೆ. ಹ್ಯಾಲೋ nerve cord. ಇಲ್ಲಿ ಕೂಡ nerve cord ಇದೆ, ಬಟ್ ಅದರ ಯಾವ ಸೈಡ್ ಅಲ್ಲಿ ಇದೆ? ವೆಂಟ್ರಲ್ ಸೈಡ್ ಅಲ್ಲಿ ಇದೆ, ಮುಂಭಾಗದಲ್ಲಿ ಬರುವಂತದ್ದು. ಸೊ nerve cord is ventral with double. ಹೇಗೆ ಬಂದಿದೆ ಇಲ್ಲಿ? ಎರಡು ಬರುತ್ತೆ ಈ ತರ. ಅರ್ಥ ಆಗ್ತಿದೆಯಲ್ಲ? ಎರಡು ಡಬಲ್ ಆಗಿ ಹೋಗುತ್ತೆ. ಸೊ ನೆಕ್ಸ್ಟ್ ಥರ್ಡ್ ಪಾಯಿಂಟ್, ಥರ್ಡ್ ಡಿಫರೆನ್ಸ್, ದಟ್ ಒನ್ ಈಸ್ presence of pharyngeal gill slits. Pharyngeal gill slits. Here gill slits are absent. So what is meant by gills? ನೀವು ಕೇಳಿದಿರಾ, ಇನ್ ಕನ್ನಡ ಕಿವಿರುಗಳು ಅಂತ ಕರಿತೇವೆ. ಉಸಿರಾಟದ ಅಂಗಗಳು ಮೀನುಗಳಲ್ಲಿ ನಾವು ನೋಡ್ತೇವೆ ಅಲ್ವಾ, ಆಕ್ವಾಟಿಕ್ ಫಾರ್ಮ್ಸ್ ಅಲ್ಲಿ ನೋಡ್ತೇವೆ, ಗಿಲ್ಸ್ ಅಂತ ಹೇಳ್ತೀವಿ. ಎಸ್ಪೆಷಲಿ ಫಿಶಸ್ ಅಲ್ಲಿ ನೋಡ್ತೀವಿ. ಸೊ ಗಿಲ್ಸ್ ಆರ್ ರೆಸ್ಪಿರೇಟರಿ ಆರ್ಗನ್ಸ್. Here the position of the gills, that is at pharynx ಅಂತ ಕರಿತೇವೆ. pharynx region ಅಲ್ಲಿ ಬರೋದ್ರಿಂದ pharyngeal gill slits ಅಂತ ಹೇಳ್ತೀವಿ. ಇಲ್ಲಿ ನಾವು ಕಾರ್ಡೇಟ್ ಅಲ್ಲಿ ಪ್ರೆಸೆನ್ಸ್ ಆಫ್ pharyngeal gill slits, ನಾನ್ ಕಾರ್ಡೇಟ್ ಅಲ್ಲಿ absent of pharyngeal gill slits. Coming to the fourth difference,
post anal tail is present. Post anal tail is present. Here post anal tail is absent. You mention only absent. You mention only absent. Post anal tail ಏನಿರುತ್ತೆ ಬಾಲ ಇರುತ್ತೆ ತುದಿನಲ್ಲಿ ಹೌದಾ. ಸೊ ಸಮಟೈಮ್ ಇಟ್ ಮೇ ಬಿ ರೆಡ್ಯೂಸ್ಡ್ ಇನ್ ಹೈಯರ್ ಕಾರ್ಡೇಟ್ಸ್. ಇನ್ನು ಮುಂದುವರೆದಂತಹ ಹೈಯರ್ ಕಾರ್ಡೇಟ್ಸ್ ಅಲ್ಲಿ ಅದು ಸಣ್ಣದಾಗಿರುತ್ತೆ, ರೆಡ್ಯೂಸ್ ಆಗಿರ್ತದೆ, ಬಟ್ ಸ್ಟಿಲ್ ಪ್ರೆಸೆಂಟ್ ಇರುತ್ತೆ. ಅದು ಅರ್ಥ ಆಗ್ತಿದೆಯಲ್ಲ. ಸೊ ಪೋಸ್ಟ್ ಏನಲ್ ಟೈಲ್ ಇಸ್ ಪ್ರೆಸೆಂಟ್. ಹಿಯರ್ ಏನಲ್ ಟೈಲ್ ಇಸ್ ಆಬ್ಸೆಂಟ್. ದೆನ್ ಸೊ ಹಾರ್ಟ್ ಈಸ್ ವೆಂಟ್ರಲ್ ಸೈಡ್. ವೆಂಟ್ರಲ್ ಸೈಡ್ ಅಂದ್ರೆ ಮುಂಭಾಗದಲ್ಲಿ ಬರುವುದು. ಹಿಯರ್ ಹಾರ್ಟ್ ಈಸ್ ಅಟ್ ಡಾರ್ಸಲ್ ಸೈಡ್. ಹಾರ್ಟ್ ಈಸ್ a dorsal side, at dorsal side. So these are 5 differences between non-chordates and chordates. So in the annual examination, so they may ask for these differences for the 3 marks. 3 marks ಗೆ ಇದನ್ನ ಕೇಳ್ತಾರೆ. What are the differences between chordates and non-chordates? List out ಮಾಡಿ ಅದನ್ನ ಅಂತ ಕೇಳ್ತಾರೆ. ನೋಡಿ, these are 5 major differences between the non-chordates and chordates ಅಂತ ಕರೀತೇವೆ. Now we move on to the next last subphylum, that is major subphylum of chordata. That one is vertebrates. So now next one is the subphylum vertebrata. Subphylum vertebrata. ಏನು ಕಾರ್ಡೇಟ್ ಅಲ್ಲಿ ನಾವು 3ನೇ ಸಬ್ಫೈಲಮ್ ನೋಡಿದ್ವಿ, ವರ್ಟಿಬ್ರೇಟಾ. ಸೊ ಲಾರ್ಜೆಸ್ಟ್ ಒನ್. ಸೊ ಆಫ್ ಫೈಲಮ್ ಕಾರ್ಡೇಟಾ. ಸೊ ಜನರಲ್ ಕ್ಯಾರೆಕ್ಟರ್ಸ್ ಆಫ್ ವರ್ಟಿಬ್ರೇಟ್ಸ್. ವರ್ಟಿಬ್ರೇಟಾದಲ್ಲಿ ನಾವು ನೋಡೋಣ ಈಗ ಜನರಲ್ ಕ್ಯಾರೆಕ್ಟರ್ಸ್ ಅನ್ನ ನೋಡ್ತಾ ಹೋಗೋಣ. ಸೊ ಸಿಂಪಲ್ ಫಸ್ಟ್ ಒನ್ ಏನಾಗಿರ್ತದೆ, ಪ್ರೆಸೆನ್ಸ್ ಆಫ್ ದಟ್ ಈಸ್ ವರ್ಟಿಬ್ರಲ್ ಕಾಲಮ್ ಅಂತ ಕರಿತೇವೆ. ಹಿಯರ್ ಇನ್ ವರ್ಟಿಬ್ರೇಟ್ಸ್ the notochord is replaced by vertebral column. ಏನಾಗಿರುತ್ತೆ, notochord replaced by vertebral column. Then second point ಏನು ನೋಡೋದು. So body is triploblastic, bilaterally symmetrical and eucoelomates, definite coelom. So again triploblastic, bilaterally symmetrical and eucoelomates, second point. So coming to the third one, that one is presence of dorsal tubular nerve cord. Then post-anal tail, pharyngeal gill slits. ಸೊ ಕಾಮನ್ ಆಗಿರೋದು ಇನ್ನೂ ನೋಡ್ತೀವಿ. ಎಕ್ಸ್ಟ್ರಾ ಏನ್ ಹೇಳ್ಬೋದು ನೆಕ್ಸ್ಟ್ ಅಂದಾಗ, ದಟ್ ಈಸ್ ರೆಸ್ಪಿರೇಷನ್ ಟೇಕ್ಸ್ ಪ್ಲೇಸ್ ಬೈ ಗಿಲ್ಸ್ ಅಂಡ್ ಲಂಗ್ಸ್ ಅಂತ ಕರಿತೇವೆ. ಸೊ ಎಕ್ಸ್ಕ್ರೇಷನ್ ಟೇಕ್ಸ್ ಪ್ಲೇಸ್ ಬೈ ಕಿಡ್ನೀಸ್ ಅಂತ ಹೇಳ್ತೀವಿ, ಪೇರ್ ಆಫ್ ಕಿಡ್ನೀಸ್. ದೆನ್ ಸರ್ಕ್ಯುಲೇಟರಿ ಸಿಸ್ಟಮ್ ಕಂಪ್ಲೀಟ್ಸ್ ವಿತ್ ಏನಂತ ಹೇಳ್ತೀವಿ, ಹಾರ್ಟ್ ಅಂತ ಹೇಳ್ತೇವೆ. ಸೊ ಹಿಯರ್ ಇನ್ ವರ್ಟಿಬ್ರೇಟ್ಸ್ ಹಾರ್ಟ್ ಈಸ್ 2 or 3 or 4 ಚೇಂಬರ್ಡ್. ಏನಾಗಿರುತ್ತೆ ಹಾರ್ಟ್ 2 ಚೇಂಬರ್ ಇರಬಹುದು, 3 ಚೇಂಬರ್ ಇರಬಹುದು, ಅಥವಾ 4 ಚೇಂಬರ್ ಇರತಕ್ಕಂತ ಹಾರ್ಟ್ ಅನ್ನ ನಾವು ನೋಡ್ತೇವೆ. ಸೊ ದಟ್ ಈಸ್ ಸರ್ಕ್ಯುಲೇಷನ್, ದಟ್ ಬ್ಲಡ್ ಸರ್ಕ್ಯುಲೇಟ್ಸ್ ಥ್ರೂ ದಿ ಹಾರ್ಟ್ ಅಂತ ಕರಿತೇವೆ. ಹಾರ್ಟ್ ಇಂದ ಸರ್ಕ್ಯುಲೇಟ್ ಆಗ್ತಕ್ಕಂಥದ್ದು. ಸೊ ಹಾರ್ಟ್ ಮೇ ಬಿ 2 or 3 or 4 chambered. Then coming to the reproduction. So before that, then the body covered by skin or ಏನಂತ ಕರಿತೀವಿ, ಫರ್ ಅಂತ ಕರಿತೇವೆ. ನೀವು ರ್ಯಾಬಿಟ್ ಅದೆಲ್ಲ ನೋಡಿದೀರಾ, ಏನಿರುತ್ತೆ, ನೀವು ರ್ಯಾಬಿಟ್ ಶೀಪ್ ಅಲ್ಲಿ ನೋಡಿದಾಗ ಮೇಲೆ ಈ ರೀತಿ ಉಣ್ಣೆಯ ರೀತಿ ನಾವು ನೋಡ್ತೇವೆ ಚರ್ಮವನ್ನ ಅಲ್ವಾ, ಊಲ್ ಅಂತ ಹೇಳ್ತೇವೆ. ಅದನ್ನ ನಾವು ಫರ್ ಅಂತ ಕರಿತೀವಿ. ನಮ್ಮಲ್ಲಾದ್ರೆ ಸ್ಕಿನ್ ಅನ್ನ ನೋಡ್ತೀವಿ. ಕೌ, ಬಫೆಲೋಸ್, ಸೊ ಡೀರ್ ಇವೆಲ್ಲ ನೋಡಿ ಸ್ಕಿನ್ ಅಂತ ಹೇಳ್ತೇವೆ. ಸೊ ಬಾಡಿ ಕವರ್ಡ್ ಬೈ ಸ್ಕಿನ್ ಆರ್ ಫರ್ ಅಂತ ಕರಿತೇವೆ. ವಿತ್ ಹೇರ್ಸ್ ಏನಾಗಿರುತ್ತೆ, ಮೇಲೆ ರೋಮಗಳನ್ನ ಒಳಗೊಂಡಿರ್ತಕ್ಕಂಥದ್ದು. ಸೊ ಹಾಗೆ ನಾವು ಲಾಸ್ಟ್ ರಿಪ್ರೊಡಕ್ಷನ್ ಗೆ ಬಂದಾಗ ನೋಡಬಹುದು, ರಿಪ್ರೊಡಕ್ಷನ್ ಇಸ್ ಸೆಕ್ಷುವಲ್ ಟೈಪ್. ಸೊ ಹಿಯರ್ ವಿ ಕ್ಯಾನ್ ಸಿ ದಿ ಸೆಕ್ಷುವಲ್ dimorphism. Sexes are separate. We can identify both male and female sexes or parents ಅಂತ ಕರಿತೇವೆ.
That is the general characters of phylum Vertebrata. Now, so the classification of Vertebrata. ಈಗ ಬರೋಣ classification ಗೆ ಬರೋಣ ನಾವು Vertebrata. So here the subphylum Vertebrata can be classified into two super classes. So the class 1, Agnatostomata. Then Gnathostomata. Here they are nothing but divisions. So subphylum Subvertebrata classified into two divisions. Agnatostomata and Gnathostomata. ಏನು ಮಾಡಿದೀವಿ ನಾವು ಎರಡು ಡಿವಿಷನ್ ಆಗಿ ನಾವು ಅದನ್ನು ವಿಂಗಡಿಸಿದ್ದೇವೆ. ಒಂದು ಏಗ್ನಾಥೋಸ್ಟೊಮ್ಯಾಟಾ, ಎರಡನೇದು ಜ್ಞಾಥೋಸ್ಟೊಮ್ಯಾಟಾ ಅಂತ ಕರೀತೇವೆ. Here Agnatostomata nothing but are commonly called jawless vertebrates. ಇವುಗಳಿಗೆ ದವಡೆ ಇರೋಲ್ಲ, ದವಡೆ ಹಲ್ಲುಗಳಿರಲ್ಲ, ಹಲ್ಲು ಇರೋಲ್ಲ, ದವಡೆನೂ ಇರೋಲ್ಲ. jawless vertebrates ಅಂತ ಕರೀತೇವೆ. ಸೊ Gnathostomata jawed vertebrates, JAWED jawed vertebrates ಅಂತ ಕರೀತೇವೆ. ಸೊ ಹೀಗೆ ಎರಡು ಡಿವಿಷನ್ ಅನ್ನಾಗಿ ನಾವು ಮಾಡಿದ್ದೀವಿ, Agnatostomata and Gnathostomata. Here in Agnatostomata, that is the first division of subphylum Vertebrata, includes only one class. That one is Cyclostomata. Then the Gnathostomata again classified into two superclasses. The superclass 1 Pisces and superclass 2 Tetrapods. So Pisces again divides into two classes. One is Chondrichthyes. Second one is Ostrichthyes. Then Tetrapods has four classes like amphibians, then reptiles, birds and mammals. So this is the classification of subphylum Vertebrata. So the subphylum Vertebrata classified into two divisions. So division 1 Agnatostomata, jawless vertebrates ಅಂತ ಕರೀತೀವಿ, ದವಡೆ ಇರೋದಿಲ್ಲ ಅದಕ್ಕೆ. Then second one Gnathostomata, jawed vertebrates ಅಂತ ಕರೀತೇವೆ. Here Agnatostomata includes only one class, that is cyclostomes ಅಂತ ಹೇಳ್ತೇವೆ. Then the Gnathostomata includes two super classes like Pisces and Tetrapods. Pisces again classified into two classes, Chondrichthyes and Ostrichthyes. Then Tetrapods has the four classes, namely amphibians, reptiles, birds and mammals. So this is enough for today's class. Then I will take up the next one. That one is the division Gnathostomata in the next class. Till then, goodbye.